ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಪುರಾತನ ದೇವಾಲಯವಾಗಿದೆ. ಈ ಸ್ಥಳವು ಸುಂದರವಾದ ಪರ್ವತ ಶ್ರೇಣಿಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಶಾಂತವಾದ ಪ್ರಕೃತಿ ಸೌಂದರ್ಯದಿಂದ ಆವರಿತವಾಗಿದೆ. ದೇವಾಲಯದ ಪಕ್ಕದಲ್ಲೇ ಕುಬ್ಜಾ ನದಿ ಹರಿಯುತ್ತಿದ್ದು, ಅದರ ತೀರದಲ್ಲಿ ಹರಿಯುವ ನೀರಿನ ಶಬ್ದವು ದೇವಾಲಯದ ವಾತಾವರಣಕ್ಕೆ ಇನ್ನಷ್ಟು ಪವಿತ್ರತೆಯನ್ನು ನೀಡುತ್ತದೆ. ಕಮಲಶಿಲೆ ಎಂಬ ಹೆಸರಿನ ಮೂಲವು ಇಲ್ಲಿ ಇರುವ ಕಲ್ಲಿನ ಲಿಂಗದಿಂದ ಬಂದಿದೆ. ಈ ಲಿಂಗದಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಯನ್ನು ಪೂಜಿಸಲಾಗುತ್ತದೆ. ದೇವಿ ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಎಂಬ ತ್ರಿದೇವಿಯರ ಸಂಗಮವಾಗಿ ಆರಾಧಿಸಲ್ಪಡುತ್ತಾಳೆ. ಸಹ್ಯಾದ್ರಿ ಕಾಂಡದ ಸ್ಕಂದಪುರಾಣದಲ್ಲಿ ಪಿಂಗಳ ಅಪ್ಸರೆಯ ಕಥೆ ಅತ್ಯಂತ ವಿಶಿಷ್ಟವಾದ ಪೌರಾಣಿಕ ಪ್ರಸಂಗವಾಗಿದೆ. ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯ ಆಸ್ಥಾನದಲ್ಲಿ ನೃತ್ಯ ಮಾಡುವ ಅಪ್ಸರೆಯಾಗಿ ಪಿಂಗಳ ತನ್ನ ಸೌಂದರ್ಯ ಮತ್ತು ಕಲೆಗಳಿಂದ ಪ್ರಸಿದ್ಧಳಾಗಿದ್ದಳು. ಆದರೆ ಒಂದು ದಿನ ಅವಳ ಅಹಂಕಾರವು ಅವಳನ್ನು ನೃತ್ಯ ಮಾಡಲು ನಿರಾಕರಿಸುವಂತೆ ಮಾಡಿತು. ಇದರಿಂದ ಪಾರ್ವತಿ ದೇವಿ ಕೋಪಗೊಂಡು ಅವಳಿಗೆ ಶಾಪ ನೀಡಿದರು. ಶಾಪದಿಂದ ಅವಳು ತನ್ನ ಸೌಂದರ್ಯವನ್ನು ಕಳೆದುಕೊಂಡು ಭೂಲೋಕದಲ್ಲಿ ಕುಬ್ಜಳಾಗಿ ಜನಿಸಿದಳು. ತನ್ನ ತಪ್ಪಿನ ಅರಿವಿನಿಂದ ಪಿಂಗಳ ದೇವಿಯ ಶರಣಾಗತಳಾಗಿ ಶಾಪ ವಿಮೋಚನೆಯನ್ನು ಬೇಡಿಕೊಂಡಳು. ಪಾರ್ವತಿ ದೇವಿಯು ಅವಳಿಗೆ ಖರಾಸುರನ ದುಷ್ಕೃತ್ಯಗಳನ್ನು ಸಂಹರಿಸಲು ಭೂಲೋಕಕ್ಕೆ ಬರುವುದಾಗಿ ತಿಳಿಸಿದರು. ಸಂಹಾರದ ನಂತರ ಲಿಂಗದ ರೂಪದಲ್ಲಿ ಸಹ್ಯಾದ್ರಿ ಅರಣ್ಯದಲ್ಲಿರುವ ಋಷಿ ಆಶ್ರಮದ ಬಳಿ ಕಮಲಶಿಲೆಯಾಗಿ ಕಾಣಿಸಿಕೊಳ್ಳುವುದಾಗಿ ಹೇಳಿದರು. ಕುಬ್ಜಳಿಗೆ ಸುಪಾರ್ಶ್ವ ಗುಹೆಯ ಬಳಿ ತಪಸ್ಸು ಮಾಡುವಂತೆ ಸೂಚಿಸಿದರು. ಅವಳ ತಪಸ್ಸಿನಿಂದ ಸಂತೋಷಗೊಂಡ ಪಾರ್ವತಿ ದೇವಿಯು ಕಮಲಶಿಲೆ ರೂಪದಲ್ಲಿ ರೈಕ್ವಾ ಋಷಿ ಆಶ್ರಮದ ಮುಂಭಾಗದಲ್ಲಿರುವ ಕುಬ್ಜಾ ನದಿ ಮತ್ತು ನಾಗತೀರ್ಥದ ಸಂಗಮದಲ್ಲಿ ಪ್ರತ್ಯಕ್ಷಳಾದಳು. ಕುಬ್ಜಳಿಗೆ ಮಥುರಕ್ಕೆ ಹೋಗಿ ಶ್ರೀಕೃಷ್ಣನಿಗಾಗಿ ಕಾಯಲು ಹೇಳಲಾಯಿತು. ಶ್ರೀಕೃಷ್ಣನ ಸ್ಪರ್ಶದಿಂದ ಅವಳು ತನ್ನ ಶಾಪ ವಿಮೋಚನೆಯನ್ನು ಪಡೆದಳು. ಸಹ್ಯಾದ್ರಿ ಅರಣ್ಯದಿಂದ ಹುಟ್ಟಿ ಪಶ್ಚಿಮ ಕರಾವಳಿಯ ಕಡೆಗೆ ಹರಿಯುವ ನದಿಗೆ ತನ್ನ ಹೆಸರನ್ನು ನೀಡುವಂತೆ ಬೇಡಿಕೊಂಡಳು. ಪ್ರತಿ ವರ್ಷ ಪ್ರವಾಹ ರೂಪದಲ್ಲಿ ಬಂದು ಲಿಂಗವನ್ನು ಸ್ಪರ್ಶಿಸಿ ಪೂಜಿಸುವಂತೆ ದೇವಿಯು ಅವಳಿಗೆ ಹೇಳಿದರು. ಕಮಲಶಿಲೆ ಲಿಂಗವು ಪ್ರಪಂಚ ಸೃಷ್ಟಿಯಾದಾಗಲೇ ಕಾಣಿಸಿಕೊಂಡಿತು ಎಂದು ಹೇಳಲಾಗುತ್ತದೆ. ಆರಂಭದಲ್ಲಿ ಕಮಲಶಿಲೆ ಬ್ರಹ್ಮಲಿಂಗೇಶ್ವರ ಎಂದು ಪೂಜಿಸಲ್ಪಟ್ಟಿತು. ನಂತರ ಜನರು ಅದನ್ನು ಸಾಕ್ಷಾತ್ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಂದು ಅರಿತುಕೊಂಡರು. ಈ ಕಥೆಯು ಪೌರಾಣಿಕವಾಗಿ ಪಿಂಗಳ ಅಪ್ಸರೆಯ ಅಹಂಕಾರದಿಂದ ಆರಂಭವಾಗಿ ಅವಳ ಶಾಪ ವಿಮೋಚನೆಗೆ ಶ್ರೀಕೃಷ್ಣನ ಸ್ಪರ್ಶದ ಮೂಲಕ ಮುಕ್ತಿಯೊಂದಿಗೆ ಅಂತ್ಯಗೊಳ್ಳುತ್ತದೆ. ಸಹ್ಯಾದ್ರಿ ಅರಣ್ಯದ ಪವಿತ್ರತೆಯನ್ನು, ಕುಬ್ಜಾ ನದಿಯ ಮಹತ್ವವನ್ನು ಮತ್ತು ಕಮಲಶಿಲೆಯ ದಿವ್ಯತೆಯನ್ನು ಈ ಪ್ರಸಂಗವು ವಿವರಿಸುತ್ತದೆ. ಪಿಂಗಳ ಕಥೆಯು ಅಹಂಕಾರದ ಪರಿಣಾಮವನ್ನು, ದೇವಿಯ ಕೃಪೆಯ ಮಹತ್ವವನ್ನು ಮತ್ತು ಭಕ್ತಿಯ ಶಕ್ತಿಯನ್ನು ಸಾರುತ್ತದೆ. ಕುಬ್ಜಳಿಗೆ ನೀಡಲಾದ ಶಾಪ ವಿಮೋಚನೆಯು ಮಾನವ ಜೀವನದಲ್ಲಿ ತಪಸ್ಸು, ಶರಣಾಗತಿ ಮತ್ತು ದೇವರ ಅನುಗ್ರಹವೇ ಶ್ರೇಷ್ಠ ಮಾರ್ಗವೆಂದು ಸಾರುತ್ತದೆ. ಸಹ್ಯಾದ್ರಿ ಕಾಂಡದ ಈ ಪ್ರಸಂಗವು ಪುರಾಣಗಳಲ್ಲಿ ಅತ್ಯಂತ ಆಳವಾದ ತತ್ವವನ್ನು ಒಳಗೊಂಡಿದೆ. ಪಿಂಗಳ ಕಥೆಯು ದೇವಿಯ ಶಾಪ, ಭೂಲೋಕದಲ್ಲಿ ಕುಬ್ಜಳಾಗಿ ಜನನ, ತಪಸ್ಸು, ದೇವಿಯ ಅನುಗ್ರಹ, ಶ್ರೀಕೃಷ್ಣನ ಸ್ಪರ್ಶ, ಶಾಪ ವಿಮೋಚನೆ, ನದಿಗೆ ಹೆಸರಿಡುವ ಪ್ರಸಂಗ, ಪ್ರವಾಹದ ಮೂಲಕ ಲಿಂಗ ಪೂಜಿಸುವ ವಿಧಿ, ಕಮಲಶಿಲೆಯ ದಿವ್ಯತೆಯ ಅರಿವು, ಬ್ರಹ್ಮಲಿಂಗೇಶ್ವರನ ಪೂಜೆ ಮತ್ತು ನಂತರ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಜನರ ಭಕ್ತಿ ಇವೆಲ್ಲವನ್ನೂ ಒಟ್ಟುಗೂಡಿಸುತ್ತದೆ. ಈ ಕಥೆಯು ಪೌರಾಣಿಕವಾಗಿ ದೇವಿಯ ಶಾಪ ಮತ್ತು ಅನುಗ್ರಹದ ತತ್ವವನ್ನು, ಭಕ್ತಿಯ ಶಕ್ತಿಯನ್ನು ಮತ್ತು ದೇವರ ದಿವ್ಯತೆಯನ್ನು ಸಾರುವ ಮಹತ್ವದ ಪ್ರಸಂಗವಾಗಿದೆ. ಸುಪಾರ್ಶ್ವ ಗುಹೆ ಬಗ್ಗೆ ತಿಳಿಯುವುದಾದರೆ, ಕೃತಯುಗದ ಪವಿತ್ರ ಕಾಲದಲ್ಲಿ ರಾಜ ಸುಪಾರ್ಶ್ವನು ತನ್ನ ಜೀವನದ ಪರಮ ಗುರಿಯಾದ ಮೋಕ್ಷವನ್ನು ಪಡೆಯಲು ತಪಸ್ಸು ಮಾಡಲು ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಾ ಹಳ್ಳಿಹೊಳ್ಳೆ ಪ್ರದೇಶದ ಅರಣ್ಯಗಳಲ್ಲಿ ಸಂಚರಿಸುತ್ತಿದ್ದನು.
ಅವನು ಕಂಡುಕೊಂಡ ಗುಹೆಯು ಪ್ರಕೃತಿಯ ಮಡಿಲಲ್ಲಿ ಅಡಗಿಕೊಂಡಿದ್ದ ಒಂದು ದಿವ್ಯ ಸ್ಥಳವಾಗಿತ್ತು. ಆ ಗುಹೆಯೊಳಗಿನ ಶಾಂತಿ, ನಿಶ್ಶಬ್ದತೆ ಮತ್ತು ಆಧ್ಯಾತ್ಮಿಕ ವಾತಾವರಣವು ತಪಸ್ಸಿಗೆ ಅತ್ಯಂತ ಅನುಕೂಲಕರವಾಗಿತ್ತು. ಈ ಕಾರಣದಿಂದಲೇ ಆ ಗುಹೆಗೆ ರಾಜ ಸುಪಾರ್ಶ್ವನ ಹೆಸರನ್ನು ನೀಡಲಾಯಿತು. ರಾಜನು ತನ್ನ ತಪಸ್ಸಿಗೆ ಯಾವುದೇ ಅಡೆತಡೆಗಳು ಬಾರದಂತೆ ನೋಡಿಕೊಳ್ಳಲು ಭಗವಾನ್ ಶಿವನನ್ನು ಪ್ರಾರ್ಥಿಸಿದನು. ಶಿವನು ತನ್ನ ಗಣಗಳಲ್ಲಿ ಶಕ್ತಿಯುತ ಭೈರವನನ್ನು ಗುಹೆಯ ಪ್ರವೇಶದ್ವಾರದಲ್ಲಿ ಶಾಶ್ವತವಾಗಿ ನೇಮಿಸಿ ರಾಜನ ತಪಸ್ಸಿಗೆ ರಕ್ಷಣೆ ಒದಗಿಸಿದನು. ಇಂದಿಗೂ ಆ ಪ್ರವೇಶದ್ವಾರದಲ್ಲಿ ಭೈರವಸ್ವಾಮಿಯ ವಿಗ್ರಹವನ್ನು ಭಕ್ತರು ಪೂಜಿಸುತ್ತಾರೆ. ಗುಹೆಯೊಳಗೆ ಪ್ರವೇಶಿಸಿದಾಗ ಎಡಭಾಗದಲ್ಲಿ 3 ಪ್ರತ್ಯೇಕ ಲಿಂಗಗಳನ್ನು ಕಾಣಬಹುದು. ಅವುಗಳನ್ನು ತ್ರಿಶಕ್ತಿ ಲಿಂಗವೆಂದು ಕರೆಯಲಾಗುತ್ತದೆ. ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯ ಶಕ್ತಿಗಳನ್ನು ಪ್ರತಿನಿಧಿಸುವ ಈ ಲಿಂಗಗಳು ತಪಸ್ಸು ಮಾಡುವವರಿಗೆ ಜ್ಞಾನ, ಐಶ್ವರ್ಯ ಮತ್ತು ಶಕ್ತಿಯನ್ನು ನೀಡುತ್ತವೆ ಎಂದು ನಂಬಲಾಗಿದೆ. ಬಲಭಾಗದಲ್ಲಿ ರಾಜ ಸುಪಾರ್ಶ್ವ, ಆದಿಶೇಷ ಮತ್ತು ವರದಾಪುರದ ಶ್ರೀ ಶ್ರೀಧರ ಸ್ವಾಮೀಜಿ ದೀರ್ಘಕಾಲ ತಪಸ್ಸು ಮಾಡಿದ ಸ್ಥಳವಿದೆ. ಈ ಸ್ಥಳವು ತಪಸ್ಸಿನ ಶಕ್ತಿಯಿಂದ ತುಂಬಿಕೊಂಡಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಗುಹೆಯೊಳಗೆ ಸ್ವಲ್ಪ ಕೆಳಗೆ ಸಾಗಿದರೆ ನಾಗತೀರ್ಥದ ಜನ್ಮಸ್ಥಳವನ್ನು ಕಾಣಬಹುದು. ಬಂಡೆಗಳ ನಡುವೆ ಹರಿಯುವ ಈ ತೀರ್ಥವು ಕಮಲಶಿಲೆ ದೇವಸ್ಥಾನದ ಬಳಿ ಕುಬ್ಜಾ ನದಿಯನ್ನು ಸೇರುತ್ತದೆ. ನಾಗತೀರ್ಥವು ಪವಿತ್ರ ಜಲಧಾರೆಯಾಗಿ ಭಕ್ತರಿಗೆ ಶುದ್ಧೀಕರಣವನ್ನು ನೀಡುತ್ತದೆ. ಗುಹೆಯ ಒಳಭಾಗದಲ್ಲಿ ನಾಗಸನ್ನಿಧಿಯೂ ಇದೆ. ಇಲ್ಲಿ ಎತ್ತರದ ಗುಮ್ಮಟವಿದ್ದು ನೂರಾರು ಬಾವಲಿಗಳು ನೆಲೆಸಿರುವುದನ್ನು ಕಾಣಬಹುದು. ಈ ಸ್ಥಳವು ಪ್ರಕೃತಿಯ ವೈವಿಧ್ಯತೆಯನ್ನು ತೋರಿಸುವುದರ ಜೊತೆಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಬಹಳ ಹಿಂದಿನ ಕಾಲದಲ್ಲಿ ಗರುಡನಿಂದ ಸಾಯುವ ಭಯದಿಂದ ಆದಿಶೇಷನು ತನ್ನ ಶಾಪದಿಂದ ಮುಕ್ತಿ ಪಡೆಯಲು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಬಳಿಗೆ ಬಂದನು. ದೇವಿಯು ಅವನಿಗೆ ಮರಣವನ್ನು ತಪ್ಪಿಸುವ ಏಕೈಕ ಮಾರ್ಗವೆಂದರೆ ವಿಷ್ಣುವಿಗೆ ಹಾಸಿಗೆಯಾಗುವುದೆಂದು ತಿಳಿಸಿದಳು. ಇತರ ನಾಗರು ದೇವಿಯನ್ನು ಬೇಡಿಕೊಂಡರು. ದೇವಿಯು ಅವರಿಗೆ ಸುಪಾರ್ಶ್ವ ಗುಹೆಯಲ್ಲಿ ಅಡಗಿಕೊಳ್ಳುವಂತೆ ತಿಳಿಸಿದಳು. ಇದರಿಂದ ಅವರು ಗರುಡನಿಂದ ರಕ್ಷಣೆ ಪಡೆಯುವ ಮಾರ್ಗವನ್ನು ಕಂಡುಕೊಂಡರು. ದೇವಿಯ ವಾಹನವಾದ ಹುಲಿಯು ಸುಪಾರ್ಶ್ವ ಗುಹೆಯ ಬಳಿ ವಿಶ್ರಾಂತಿ ಪಡೆಯಲು ಬರುತ್ತದೆ. ಹುಲಿಯು ತನ್ನನ್ನು ಬೆಚ್ಚಗಾಗಿಸಲು ಗುಹೆಯ ಬಳಿ ಬರುತ್ತದೆ. ಈ ಕಾರಣದಿಂದ ಗುಹೆಯ ಮುಂಭಾಗದಲ್ಲಿ ಬೆಂಕಿಯನ್ನು ಬೆಳಗಿಸುವ ಪದ್ಧತಿ ರೂಢಿಯಾಗಿದೆ. ಸುಪಾರ್ಶ್ವ ಗುಹೆಯು ಕೇವಲ ಒಂದು ತಪಸ್ಸಿನ ಸ್ಥಳವಲ್ಲ, ಅದು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ದಿವ್ಯ ಶಕ್ತಿಯ ಕೇಂದ್ರವಾಗಿದೆ. ಅನೇಕ ಋಷಿಗಳು ಮತ್ತು ಮಹಾರಾಜರು ಈ ಗುಹೆಗೆ ಬಂದು ತಪಸ್ಸು ಮಾಡಿದ್ದಾರೆ. ಅವರಲ್ಲಿ ವರದಾಪುರದ ಶ್ರೀ ಶ್ರೀಧರ ಸ್ವಾಮೀಜಿಯ ತಪಸ್ಸು ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಈ ಗುಹೆಯು ಹಳ್ಳಿಹೊಳ್ಳೆ ರಸ್ತೆಯಲ್ಲಿರುವ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡುವಾಗ ದೇವಾಲಯದ ಸಿಬ್ಬಂದಿಯ ಸಹಾಯವನ್ನು ಪಡೆಯುವುದು ಸೂಕ್ತ. ಗುಹೆಯೊಳಗೆ ಬೆಳಕು ಕಡಿಮೆ ಇರುವುದರಿಂದ ಟಾರ್ಚ್ ಅನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗುವುದು ಅಗತ್ಯ. ಗುಹೆಯ ಪ್ರವೇಶದ್ವಾರದಲ್ಲಿ ಭೈರವಸ್ವಾಮಿಯ ವಿಗ್ರಹವನ್ನು ಪೂಜಿಸುವುದು, ತ್ರಿಶಕ್ತಿ ಲಿಂಗಗಳಿಗೆ ದರ್ಶನ ನೀಡುವುದು, ನಾಗತೀರ್ಥದಲ್ಲಿ ಪವಿತ್ರ ಜಲವನ್ನು ಕಾಣುವುದು, ನಾಗಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವುದು. ಈ ದೇವಾಲಯದ ಇತಿಹಾಸವು ಹಲವು ಶತಮಾನಗಳ ಹಿಂದಿನಿಂದಲೂ ಪ್ರಸಿದ್ಧವಾಗಿದೆ. 1968ರಲ್ಲಿ ಕುಬ್ಜಾ ನದಿಯಿಂದ ಉಂಟಾದ ಭಾರೀ ಪ್ರವಾಹದ ಪರಿಣಾಮವಾಗಿ ದೇವಾಲಯವು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿತು. ನೀರಿನ ಮಟ್ಟವು ಸುಮಾರು 20 ಅಡಿಗಳಷ್ಟು ಏರಿದ ಕಾರಣದಿಂದ ನದಿಯ ತೀರದ ಗೋಡೆ ಕುಸಿದು ಬಿದ್ದಿತು. ಈ ಘಟನೆ ದೇವಾಲಯದ ಇತಿಹಾಸದಲ್ಲಿ ಮಹತ್ವದ ತಿರುವು ತಂದುಕೊಟ್ಟಿತು. ನಂತರ 1990ರಲ್ಲಿ ದೇವಾಲಯವನ್ನು ಸಂಪೂರ್ಣವಾಗಿ ಪುನರ್ನಿರ್ಮಿಸಲಾಯಿತು. ಪುನರ್ನಿರ್ಮಾಣದ ಸಮಯದಲ್ಲಿ ಬಳಸಲಾದ ಮರವು ಹಲಸು ಮತ್ತು ಭೋಗಿ ಮರಗಳ ಮಿಶ್ರಣವಾಗಿದ್ದು, ಇದು ದೇವಾಲಯದ ಶಿಲ್ಪಕಲೆಗೆ ವಿಶಿಷ್ಟವಾದ ಶಕ್ತಿ ಮತ್ತು ಸೌಂದರ್ಯವನ್ನು ನೀಡಿದೆ.
ದೇವಾಲಯದಲ್ಲಿ ಪ್ರತಿದಿನ ಸಂಜೆ ಸಲಾಂ ಪೂಜೆ ಎಂಬ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ. ಈ ಪೂಜೆಯು ಮುಸ್ಲಿಂ ದೊರೆಗಳಾದ ಹೈದರ್ ಅಲಿ ಮತ್ತು ಅವರ ಪುತ್ರ ಟಿಪ್ಪು ಸುಲ್ತಾನ್ ಅವರಿಗೆ ಗೌರವಾರ್ಥವಾಗಿ ನಡೆಯುತ್ತದೆ. ಈ ಪದ್ಧತಿ ಬಹಳ ಹಿಂದಿನಿಂದಲೂ ಪ್ರಚಲಿತವಾಗಿದ್ದು, ಇದು ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂಕೇತವಾಗಿ ಕಾಣಿಸುತ್ತದೆ. ದೇವಾಲಯದ ಈ ವಿಶೇಷ ಆಚರಣೆ ಸ್ಥಳೀಯ ಜನರ ಹೃದಯದಲ್ಲಿ ಭಕ್ತಿಯೊಂದಿಗೆ ಜೊತೆಗೆ ಸಹಜವಾದ ಸಾಮಾಜಿಕ ಏಕತೆಯ ಭಾವನೆಯನ್ನು ಬೆಳೆಸಿದೆ. ದೇವಾಲಯದ ವಾಸ್ತುಶಿಲ್ಪವು ಅತ್ಯಂತ ವಿಶಿಷ್ಟವಾಗಿದೆ. ಕಲ್ಲಿನ ಲಿಂಗದ ಸುತ್ತಲೂ ನಿರ್ಮಿಸಲಾದ ಗರ್ಭಗುಡಿ, ಅದರ ಮೇಲೆ ಅಲಂಕಾರಿಕ ಗೋಪುರ ಹಾಗೂ ಸುತ್ತಲಿನ ಪ್ರಾಕಾರವು ಪುರಾತನ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ದೇವಾಲಯದ ಒಳಭಾಗದಲ್ಲಿ ದೇವಿಯ ಆರಾಧನೆಗೆ ಬಳಸುವ ಮೂರ್ತಿಗಳು, ಶಿಲ್ಪಗಳು ಮತ್ತು ಅಲಂಕಾರಗಳು ಅತ್ಯಂತ ಸುಂದರವಾಗಿವೆ. ದೇವಾಲಯದ ಸುತ್ತಲಿನ ಪರಿಸರವು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವರಿತವಾಗಿದ್ದು, ಭಕ್ತರಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಕಮಲಶಿಲೆಯು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇಲ್ಲಿ ನಡೆಯುವ ಉತ್ಸವಗಳು, ಜಾತ್ರೆಗಳು ಮತ್ತು ವಿಶೇಷ ಪೂಜೆಗಳು ಸ್ಥಳೀಯ ಜನರ ಜೀವನದ ಅವಿಭಾಜ್ಯ ಅಂಗವಾಗಿವೆ. ದೇವಾಲಯದ ಇತಿಹಾಸವು ಪ್ರವಾಹ, ಪುನರ್ನಿರ್ಮಾಣ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೂಲಕ ತನ್ನದೇ ಆದ ವಿಶಿಷ್ಟ ಕಥೆಯನ್ನು ಹೇಳುತ್ತದೆ. ಈ ದೇವಾಲಯವು ಭಕ್ತರಿಗೆ ಕೇವಲ ಪೂಜಾ ಸ್ಥಳವಲ್ಲ, ಅದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ. ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ದೇವಿಯರ ಸಂಗಮವಾಗಿ ಆರಾಧಿಸಲ್ಪಡುವ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ಭಕ್ತರಿಗೆ ಶಕ್ತಿ, ಸಂಪತ್ತು ಮತ್ತು ಜ್ಞಾನವನ್ನು ನೀಡುವ ತ್ರಿದೇವಿಯ ರೂಪವಾಗಿದೆ. ಕಮಲಶಿಲೆಯ ಈ ದೇವಾಲಯವು ತನ್ನ ಪುರಾತನತೆ, ಪ್ರಕೃತಿ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಉಡುಪಿ ಜಿಲ್ಲೆಯ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಧ್ವಜವು ಸುಮಾರು 75 ಅಡಿ ಎತ್ತರದಲ್ಲಿ ಬುಡದಿಂದ ತುದಿಯವರೆಗೆ ನಿಂತಿರುವುದು ದೇವಾಲಯದ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಕುಬ್ಜಾ ನದಿಯ ದಡದಿಂದ ವಿಶೇಷವಾಗಿ ಆಯ್ಕೆ ಮಾಡಲಾದ ಏಕಮರದಿಂದ ತಯಾರಿಸಲಾದ ಈ ಧ್ವಜಸ್ತಂಭವು ಭಕ್ತರ ಭಾವನಾತ್ಮಕ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ. ಸುಮಾರು 200 ಕೆಜಿ ಬೆಳ್ಳಿಯನ್ನು ಲೇಪನ ಮಾಡಲು ಬಳಸಲಾಗಿದೆ ಮತ್ತು ಅದನ್ನು ದೇವಾಲಯದ ಭಕ್ತರು ತಮ್ಮ ಭಕ್ತಿಯಿಂದ ಕೊಡುಗೆಯಾಗಿ ನೀಡಿದ್ದಾರೆ. 2 ಏಪ್ರಿಲ್ 2010 ಧ್ವಜವನ್ನು ಉದ್ಘಾಟಿಸಲಾಯಿತು ಮತ್ತು ಆ ದಿನವನ್ನು ಧ್ವಜಾರೋಹಣ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನದಿಂದಲೇ ವಾರ್ಷಿಕ ಜಾತ್ರೆಯ ಪ್ರಾರಂಭವಾಗುತ್ತದೆ. ಚಾಂದ್ರಮಾನ ಯುಗಾದಿ ಹಬ್ಬವು ಚೈತ್ರ ಮಾಸ ಶುದ್ಧ ಪಾಡ್ಯದ ದಿನದಂದು ಪಂಚಾಂಗವನ್ನು ಓದುವ ಮೂಲಕ ಮತ್ತು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಗೆ ಪೂರ್ಣ ಫಲವನ್ನು ಅರ್ಪಿಸುವ ಮೂಲಕ ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬವು ಹೊಸ ವರ್ಷದ ಆರಂಭವನ್ನು ಸೂಚಿಸುವುದರಿಂದ ಭಕ್ತರು ತಮ್ಮ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತುಂಬಿಕೊಳ್ಳುತ್ತಾರೆ. ಯುಗಾದಿ ಹಬ್ಬವು ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಬ್ರಹ್ಮ ರಥೋತ್ಸವವು ಚೈತ್ರ ಮಾಸದಲ್ಲಿ ನಡೆಯುವ ಮಹತ್ವದ ಜಾತ್ರೆಯಾಗಿದೆ. ಧ್ವಜಾರೋಹಣವು ವಾರ್ಷಿಕ ಜಾತ್ರೆಯ ಪ್ರಾರಂಭವನ್ನು ಸೂಚಿಸುತ್ತದೆ. ವಾರ್ಷಿಕ ಜಾತ್ರೆಯು ಚೈತ್ರ ಮಾಸದ ಬಹುಳ ಮೂಲ ನಕ್ಷತ್ರದ ದಿನಕ್ಕೆ 6 ದಿನಗಳ ಮೊದಲು ಪ್ರಾರಂಭವಾಗುತ್ತದೆ ಮತ್ತು 6 ದಿನಗಳವರೆಗೆ ನಡೆಯುತ್ತದೆ. ಬ್ರಹ್ಮ ರಥದ ಮೇಲೆ ರಾಮಾಯಣ ಮತ್ತು ಮಹಾಭಾರತ ಕಥೆಗಳ ಕೆತ್ತನೆಗಳನ್ನು ನೋಡಬಹುದು. ಅದರಲ್ಲಿ ಸುಂದರವಾದ ವಿಗ್ರಹಗಳನ್ನು ಕೆತ್ತಲಾಗಿದೆ. ಬ್ರಹ್ಮ ರಥವು 6 ಚಕ್ರಗಳನ್ನು ಹೊಂದಿದೆ. ಈ ಎಲ್ಲಾ ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಮತ್ತು ಪೂಜೆಗಳು ನಡೆಯುತ್ತವೆ. ದಿನ 1 ಶಿಬಿಕಯನೋತ್ಸವ, ದಿನ 2 ಪುಷ್ಪಕ ವಾಹನೋತ್ಸವ, ದಿನ 3 ಸಿಂಹ ವಾಹನೋತ್ಸವ, ದಿನ 4 ಬ್ರಹ್ಮ ರಥೋತ್ಸವ, ದಿನ 5 ಚೂರ್ಣೋತ್ಸವ, ದಿನ 6 ಕುಂಭಾಭಿಷೇಕ. ಈ ಎಲ್ಲಾ ದಿನಗಳಲ್ಲಿ ಭಕ್ತರು ದೇವಿಯ ಕೃಪೆಯನ್ನು ಪಡೆಯಲು ಸೇರಿ ಉತ್ಸವವನ್ನು ಆಚರಿಸುತ್ತಾರೆ. ಬ್ರಹ್ಮ ರಥೋತ್ಸವವು ದೇವಾಲಯದ ಅತ್ಯಂತ ವೈಭವಶಾಲಿ ಉತ್ಸವಗಳಲ್ಲಿ ಒಂದಾಗಿದೆ.
ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಯ ವಾಹನ ಹುಲಿ ಸುತ್ತಲಿನ 7 ಗ್ರಾಮಗಳಿಗೆ ತೆರಳಿ 7 ದಿನ ಘರ್ಜಿಸುತ್ತಾ ವಾರ್ಷಿಕ ಜಾತ್ರೆಗೆ ಸಿದ್ಧತೆ ನಡೆಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ದೇವಿಯ ಶಕ್ತಿಯ ಪ್ರತೀಕವಾಗಿದ್ದು ಗ್ರಾಮಸ್ಥರ ಭಕ್ತಿಯನ್ನು ಹೆಚ್ಚಿಸುತ್ತದೆ. ಜ್ಯೇಷ್ಠ ಮಾಸದ ಶುದ್ಧ ಬಿದಿಗೆಯಂದು ವೀರಭದ್ರ ಸ್ವಾಮಿಗೆ ಎಣ್ಣೆ ಸ್ನಾನವನ್ನು ನೀಡಲಾಗುತ್ತದೆ. ನಂತರ ಮಹಾ ಅಭಿಷೇಕವನ್ನು ಮಾಡಲಾಗುತ್ತದೆ. ಈ ವೀರಭದ್ರ ವರ್ಧಂತೋತ್ಸವವು ಭಕ್ತರ ಶ್ರದ್ಧೆಯನ್ನು ಪ್ರತಿಬಿಂಬಿಸುತ್ತದೆ. ವೀರಭದ್ರ ವರ್ಧಂತೋತ್ಸವವು ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಶ್ರಾವಣ ಮಾಸದಲ್ಲಿ ಏಕಾದಶ ರುದ್ರ ಅಭಿಷೇಕ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು 1 ತಿಂಗಳು ಪೂರ್ತಿ ಮಾಡಲಾಗುತ್ತದೆ. ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸುವ ಮೂಲಕ ದೇವರ ಕೃಪೆಯನ್ನು ಪಡೆಯುತ್ತಾರೆ. ಏಕಾದಶ ರುದ್ರ ಅಭಿಷೇಕವು ಶ್ರಾವಣ ಮಾಸದ ವಿಶೇಷ ಆಚರಣೆ. ಆಶ್ವೀಜ ಮಾಸ ಶುದ್ಧ ಪಾಡ್ಯದ ದಿನದಿಂದ ದಶಮಿ ದಿನದವರೆಗೆ ಶರನ್ನವರಾತ್ರಿಯನ್ನು ಆಚರಿಸಲಾಗುತ್ತದೆ. ನವರಾತ್ರಿಯ ಎಲ್ಲ 10 ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಭಕ್ತರು ದೇವಿಯ ಆರಾಧನೆಯಲ್ಲಿ ತೊಡಗುತ್ತಾರೆ. ನವರಾತ್ರಿಯು ದೇವಾಲಯದ ಅತ್ಯಂತ ಭಕ್ತಿಪೂರ್ಣ ಆಚರಣೆ. ಕಾರ್ತಿಕ ಬಹುಳ ಅಮಾವಾಸ್ಯೆಯಂದು ಲಕ್ಷ ದೀಪೋತ್ಸವ ನಡೆಯುತ್ತದೆ. ದೇವಿಯ ಮುಂದೆ 1 ಲಕ್ಷ ದೀಪಗಳನ್ನು ಬೆಳಗಿಸುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಈ ದೀಪೋತ್ಸವವು ದೇವಾಲಯದ ವೈಭವವನ್ನು ಹೆಚ್ಚಿಸುತ್ತದೆ. ಲಕ್ಷ ದೀಪೋತ್ಸವವು ಕಾರ್ತಿಕ ಮಾಸದ ಪ್ರಮುಖ ಆಚರಣೆ. ವೃಶ್ಚಿಕ ಬಹುಳ ಪಂಚಮಿಯಂದು ತೊಡಗು ಬಲಿ ನಡೆಯುತ್ತದೆ. ನಾಗದೇವತೆಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಇದು ದೇವಾಲಯದ ಸಂಪ್ರದಾಯದ ಒಂದು ಭಾಗವಾಗಿದೆ. ತೊಡಗು ಬಲಿವು ನಾಗದೇವತೆಯ ಆರಾಧನೆಯ ಪ್ರಮುಖ ಆಚರಣೆ. ಈ ಎಲ್ಲ ಉತ್ಸವಗಳು ಮತ್ತು ಆಚರಣೆಗಳು ದೇವಾಲಯದ ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತವೆ. ಧ್ವಜಾರೋಹಣದಿಂದ ಆರಂಭವಾಗಿ ಲಕ್ಷ ದೀಪೋತ್ಸವದವರೆಗೆ ನಡೆಯುವ ಈ ಉತ್ಸವಗಳು ದೇವಾಲಯದ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.